ನಮಸ್ಕಾರ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದು ಅಪರೂಪವಾಗ್ತಾ ಇರುವಂತಹ ಇವತ್ತಿನ ಕಾಲದಲ್ಲಿ ಕಳೆದ ವಾರ 2 ಚಲನಚಿತ್ರಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ಕೊಂಡ್ ಬಂದಿದ್ದು. ಮತ್ತೆ ಅವೆರಡರ ಬಗ್ಗೆನೂ ಒಂದು ಸಕಾರಾತ್ಮಕವಾದಂತಹ ಅಭಿಪ್ರಾಯ ಮೂಡಿದ್ದು ಅಪರೂಪದ ಸಂಗತಿ. ಈ 2 ಚಿತ್ರಗಳು ಯಾವಪ್ಪ ಅಂತ ಅಂದ್ರೆ, ಮೊದಲನೇದು ಶಿವಮ್ಮ, ಎರಡನೇದು ಕೋಟಿ. ಮೊದಲಿಗೆ ಇವೆರಡು ಚಿತ್ರಗಳ ಸ್ಟೋರಿ ಲೈನ್ ನ ಸ್ಥೂಲವಾಗಿ ಹೇಳ್ಬಿಡ್ತೀನಿ, ಆಮೇಲೆ ವಿಷಯಕ್ಕೆ ಬರ್ತೀನಿ. ಶಿವಮ್ಮ ಚಿತ್ರದಲ್ಲಿ ಆಕೆ ಒಂದು ಹೆಲ್ತ್ ಡ್ರಿಂಕ್ ನ ತಾನು ಇರುವಂತಹ ಗ್ರಾಮದಲ್ಲಿ ವಿಸ್ತೃತ ಸಮುದಾಯದಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಮತ್ತೆ ಹಲವು ತೊಡಕುಗಳ ನಡುವೆ ಆ ಪ್ರಯತ್ನದಿಂದ ಆಕೆಯ ಜೀವನವೇ ಕುಗ್ಗಿ ಹೋದ್ರೂ, ಅವಳಿಗೆ ಬರಬಾರದಂತ ಕಷ್ಟಗಳೆಲ್ಲ ಬಂದ್ರೂ ಕೂಡ ಛಲ ಬಿಡದೆ ಆಕೆ ಆ ಪ್ರಯತ್ನವನ್ನ ಮುಂದುವರಿಸ್ತಾ ಬರ್ತಾಳೆ. ಮತ್ತೆ ಟು ಅನ್ ಎಕ್ಸ್ಟೆಂಟ್ ಯಶಸ್ವಿ ಕೂಡ ಆಗೋ ಹಾದಿಗೆ ಬಂದು ನಿಲ್ತಾಳೆ ಅನ್ನೋಲ್ಲಿಗೆ ಆ ಚಿತ್ರ. ಎರಡನೇ ಚಿತ್ರ ಕೋಟಿ. ಅದರಲ್ಲಿ ಆ ನಾಯಕ ಸರಿಯಾದ ಮಾರ್ಗದಲ್ಲಿ 1 ಕೋಟಿ ರೂಪಾಯಿನ ಸಂಪಾದನೆ ಮಾಡಬೇಕು ಅನ್ನುವಂತಹ ಧ್ಯೇಯವನ್ನ ಇಟ್ಕೊಂಡಿರ್ತಾನೆ. ಆತ ಒಬ್ಬ ಕ್ಯಾಬ್ ಡ್ರೈವರ್, ಕ್ಯಾಬು ಮತ್ತೆ ಈ ಲಗೇಜ್ ದಾರಿ ತರದ್ದು ಆ ತರದ್ದನ್ನ ಓಡಿಸುವಂತಹ ಒಬ್ಬ ಡ್ರೈವರ್ ತಾನು ಸರಿಯಾದ ಮಾರ್ಗದಲ್ಲಿ ದುಡಿದು 1 ಕೋಟಿ ರೂಪಾಯಿ ಸಂಪಾದನೆ ಮಾಡಬೇಕು. ಅಡ್ಡದಾರಿಗಳು ಹಲವು ಆತನಿಗೆ ಸಿಗ್ತಾ ಬಂದ್ರು ಆತನ ದೃಷ್ಟಿ ಬದಲಾಗದೆ ಇರುವಂಥದ್ದು ಚಿತ್ರದ ಕಥಾವಸ್ತು. ಈ 2 ಚಿತ್ರಗಳು ನನ್ನ ಮನಸ್ಸನ್ನ ಮುಟ್ಟಿದ್ದು 2 ಪ್ರಮುಖ ಕಾರಣಗಳಿವೆ. ಮೊದಲನೇದು, ಅದು ಅಡ್ರೆಸ್ ಮಾಡಿದಂತಹ ಇವತ್ತಿನ ಲ್ಯಾಕ್ ಆಫ್ ಆಂಬಿಷನ್ ಅಥವಾ ಜನರಲ್ಲಿ ಇರುವಂತಹ ಮಹತ್ವಾಕಾಂಕ್ಷೆಯ ಕೊರತೆ. ಇವತ್ತು ಜನರಲ್ಲಿ ಮಹತ್ವಾಕಾಂಕ್ಷೆಯ ಕೊರತೆ ಇರೋದಕ್ಕೆ ಅನೇಕ ಕಾರಣಗಳಿವೆ. ಒಂದು ಮಹತ್ವಾಕಾಂಕ್ಷೆ ನಮ್ಮಲ್ಲಿ ಹುಟ್ಟಿ ಬೆಳೆದು ದೊಡ್ಡದಾಗಬೇಕು ಅಂತ ಅಂದ್ರೆ ನಾವು ಅದಕ್ಕೆ ಆಗಾಗ ನೀರು ಉಣಿಸ್ತಾನೇ ಇರ್ಬೇಕಾಗುತ್ತೆ. ಮತ್ತೆ ಸಣ್ಣ ಪುಟ್ಟ ಗ್ರಾಟಿಫಿಕೇಶನ್ಗಳನ್ನ ಅಥವಾ ಈ ಸಣ್ಣ ಪುಟ್ಟ ಆಸೆಗಳು ಬೇಗ ಈಡೇರಿಸ್ಕೊಂಡ್ಬಿಡುವಂತ ಆಸೆಗಳನ್ನ ಪಕ್ಕಕ್ಕಿಡ್ಬೇಕಾಗತ್ತೆ. ಇವತ್ತಿನ ಮಾಹಿತಿ ಯುಗದಲ್ಲಿ, ಸಾಮಾಜಿಕ ಮಾಧ್ಯಮಗಳು ಇರುವಂತಹ ಇವತ್ತಿನ ಕಾಲದಲ್ಲಿ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಸುಲಭ ಆಗೋಗಿರೋದ್ರಿಂದ, ಮತ್ತೆ ನಾವು ನೋಡುವಂತಹ 30 ಸೆಕೆಂಡಿನ ರೀಲ್ಗಳು ಮತ್ತೊಂದು ಎಲ್ಲನೂ ನಮಗೆ ಆ ಗ್ರಾಟಿಫಿಕೇಶನ್ ಅಥವಾ ಆ ಡೋಪಮೈನ್ ಅನ್ನ ಅವಾಗಲೇ ಫೀಡ್ ಮಾಡ್ತಾ ಬರೋದ್ರಿಂದ ದೊಡ್ಡದೊಂದು ಬೆಳೆಯೋದಕ್ಕೆ ಅವಕಾಶ ಇಲ್ಲದೆ ಇದ್ದಂಗೆ. ಇದ್ರ ಬಗ್ಗೆ ನಾನು ಇದೇ ತರದ ವಿಸ್ತಾರ ನೋಟದಲ್ಲಿ ದೀರ್ಘವಾಗಿ ಬೇರೆ ಕಡೆ ಹೇಳಿದೀನಿ, ಅದನ್ನ ನೀವು ನೋಡಬಹುದು. ಆದ್ರೆ ಮಹತ್ವಾಕಾಂಕ್ಷೆಯ ಕೊರತೆ ಇವತ್ತು ಇರುವಂತಹ ದೊಡ್ಡ ಸಮಸ್ಯೆ. ಈ 2 ಚಿತ್ರಗಳು ಬೇರೆ ಬೇರೆ ಮಟ್ಟದಲ್ಲಿ, ಶಿವಮ್ಮನ ಮಟ್ಟವೇ ಬೇರೆ, ಕೋಟಿಯ ನಾಯಕನ ಮಟ್ಟವೇ ಬೇರೆ ಬಹುಶಃ, ಆದ್ರೆ ವಿಷಯ ಒಂದೇ. ಅವರು ಹಿಡಿದಿದ್ದನ್ನ ಸಾಧಿಸುವಂತಹ ಛಲ ಉಳ್ಳವರಾಗಿದ್ರು ಅಂತ. ಮತ್ತು ಆ ಮಹತ್ವಾಕಾಂಕ್ಷೆಗೆ ಏನೇನು ಅಡ್ಡ ಬಂದರೂ ಕೂಡ ಅವರು ಅದನ್ನ ಲೆಕ್ಕಿಸ್ತಿಲ್ಲ ಅನ್ನುವಂಥದ್ದು. ಮತ್ತು ಅದೇ ಅವರ ಪರಿಚಯ ಅಥವಾ ಐಡೆಂಟಿಟಿ ಆಯ್ತು ಅನ್ನುವಂಥದ್ದು. ಅದರಿಂದ ನಾವು ಸಮಾಜವಾಗಿ ಹೀಗೆ ಒಂದು ದೊಡ್ಡ ಗಮ್ಯವನ್ನ ಇಟ್ಟುಕೊಂಡು, ದೊಡ್ಡ ಗುರಿಯನ್ನ ಇಟ್ಟುಕೊಂಡು ಹೊರಟ್ರೆ, ಎಸ್ಪೆಷಲಿ ಯಂಗರ್ ಆಡಿಯನ್ಸಸ್ಗೆ ಹೊರಟ್ರೆ, we can really achieve something big even on a very small base ಅಂತ ಅನ್ನುವಂಥದ್ದ ಪಾಠ ಇದರಲ್ಲಿ ತೀರಾ ಅಪರೂಪದ ವಿಷಯ.
ಎರಡನೇದೇನಪ್ಪ ಅಂತಂದ್ರೆ ಈ ಎರಡರಲ್ಲೂ ಇದ್ದಿದ್ದು ಅದನ್ನ ಸಾಧಿಸೋದು ಮಾತ್ರ ಅಲ್ಲ, ಅದನ್ನ ಸರಿಯಾದ ಮಾರ್ಗದಲ್ಲಿಯೇ ಸಾಧಿಸಬೇಕು ಅನ್ನುವಂಥ ವಿಷಯ. ಇದು ಕೂಡ ಇವತ್ತಿನ ಸಾಮಾಜಿಕ ಮಾಧ್ಯಮಗಳ ಹೊಡೆತ ಇರುವಂತಹ ದಿನದಲ್ಲಿ ಬಹಳ ಮುಖ್ಯವಾದ ವಿಷಯ ವಸ್ತು. ಯಾಕಪ್ಪ ಅಂತಂದ್ರೆ ಇವತ್ತು ದಾರಿಗಳೆಷ್ಟೋ, ಅಡ್ಡ ದಾರಿಗಳು ಅದಕ್ಕಿಂತ 10 ಪಟ್ಟು 100 ಪಟ್ಟು ಸುಲಭವಾಗಿ ಸಿಗುವಂಥದ್ದು. ಈಗ ಒಂದು ಸ್ವಲ್ಪ ದುಡ್ಡಿದ್ರೆ ಜನ ಅದನ್ನ ತಗೊಂಡೋಗಿ ಡಬಲ್ ಮಾಡಕ್ಕೆ, ಟ್ರಿಪಲ್ ಮಾಡಕ್ಕೆ ಅಂತ ಅನ್ನುವಂತ ಸ್ಕೀಮ್ಗಳಲ್ಲಿ ಆನ್ಲೈನ್ ಅಲ್ಲಿ ಹಾಕ್ಬಿಡ್ತಾ ಇದಾರೆ, ಅಥವಾ ಗೇಮಿಂಗ್ಗೆ ಅದನ್ನ ಬಳಸ್ಕೊಳ್ತಾ ಇದಾರೆ, ಅಥವಾ ಈ ಚಿಕ್ಕ ಪುಟ್ಟ ಕೆಲ್ಸಗಳಿಗೆ ಹೋಗುವಂತವ್ರಿಗೆ ಅಂತಾನೇ ಟಾರ್ಗೆಟ್ ಮಾಡಿ ಒಂದು ಲೆವೆಲ್ ಅಲ್ಲಿ ಚೀಟಿ ಹಾಕ್ಸೋದಿರ್ಬೋದು, ಅಥವಾ ಆನ್ಲೈನ್ ಅಲ್ಲಿ ಬೇರೆ ರೂಪದಲ್ಲಿ ಚೀಟಿಂಗ್ ಮಾಡೋದಿರಬಹುದು. ಇವೆಲ್ಲವೂ ಒಂದೇ ಅಡ್ಡದಾರಿಯ ಹಲವು ಮುಖಗಳು. ಆಮೇಲೆ ಸ್ವಲ್ಪ ಜನಸಂಪರ್ಕ ಇರುವಂತಹ ಜನರು ಹೇಗೆ ಅಲ್ಲಿ ಒಬ್ಬರಿಂದ ಇನ್ನೊಬ್ರು ದುಡ್ಡು ಎತ್ತಬಹುದು ಅಂತ ಅನ್ನುವಂಥದ್ದು, ಇವೆಲ್ಲವೂ ಇವತ್ತು ನಾವು ನಮ್ಮ ಸುತ್ತಲೇ ನೋಡ್ತಾ ಬರ್ತಾ ಇದ್ದೀವಿ. ಅಂಥದ್ರಲ್ಲಿ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿರೋದು, ಮತ್ತೆ ಆ ಗುರಿಯೆಡೆಗೆ ಎಡೆಬಿಡದೆ ಸಾಗುವಂತ ಪ್ರಯತ್ನದಲ್ಲಿ ಅಡ್ಡದಾರಿ ಹಿಡಿದೇ ಇರುವಂತದ್ದು, ಈ ಎರಡು ಬಲವಾದ ಸಂದೇಶಗಳನ್ನ ಈ ಎರಡು ಚಿತ್ರಗಳು ಕೊಟ್ಟಿದ್ದು ತುಂಬಾನೇ ಸಂತೋಷ ಪಡುವಂತಹ ವಿಷಯ, ಕನ್ನಡಿಗರಾದ ನಮ್ಮ ಪಾಲಿಗೆ ಹೆಮ್ಮೆ ಪಡುವಂತ ವಿಷಯ. ಯಾಕೆ ಅಂತ ಅಂದ್ರೆ ನಾವು ನೋಡೋ ಎಷ್ಟೋ ಚಿತ್ರಗಳಲ್ಲಿ ನಿಜ ಕಟ್ಟ ಕಡೆಗೆ ಸತ್ಯನೇ ಗೆಲ್ತು ಅಂತಾನೋ ಅಥವಾ ನಾಯಕನ ಒಳ್ಳೆತನ ಮೆರೀತು ಅಂತಾನೋ ಬಂದ್ಬಿಡುತ್ತೆ. ಆದ್ರೆ ಆ ಚಿತ್ರ ಸಾಗಿ ಬರುವಂತಹ ದಾರಿನಲ್ಲಿ ಅದರ ವಿರುದ್ಧವಾದಂತಹ ಮೆಸೇಜ್ಗಳಿರುತ್ತೆ, ಕ್ರೌರ್ಯ ಇರುತ್ತೆ, ಹಿಂಸೆ ಇರುತ್ತೆ, ಮತ್ತೆ ಹೀರೋ ಯಾರು ವಿಲನ್ ಯಾರು ಅಂತ ಅನ್ನೋದಕ್ಕೆ ವ್ಯತ್ಯಾಸವೇ ಇಲ್ಲದೆ ಇರುವಂತಹ ಬಿಹೇವಿಯರ್ ಇರುತ್ತೆ. ಕೊನೆಗೆ ಎಲ್ಲ ತಿಪ್ಪೆ ಸಾರಿಸಿ ಸರಿ ಆಗೋಯ್ತು ಅಂತ ಮಾಡ್ಬಿಡೋ ಥರದ್ದು ಆಗ್ಬಿಟ್ಟಿರುತ್ತೆ. ಆದ್ರೆ ಈ ಎರಡೂ ಚಿತ್ರಗಳಲ್ಲಿ ನಮ್ಗೆ ಕಾಣಿಸಿದ್ದು ಮೊದಲಿಂದ ಕೊನೆಯವರೆಗೆ ನಾನು ಹೇಳಿದ ಹಾಗೆ ಮಹತ್ವಾಕಾಂಕ್ಷೆ ಮತ್ತೆ ಸರಿದಾರಿಯನ್ನ ಹಿಡಿಯುವಂಥದ್ದು. ಇಂತಹ ಮೌಲ್ಯಗಳನ್ನ ಸ್ಥಾಪಿಸುವಂತಹ ಚಿತ್ರಗಳು ಇನ್ನು ಹೆಚ್ಚು ಹೆಚ್ಚು ಬರಲಿ ಅಂತ ಆಶಿಸ್ತಾ, ಮೌಲ್ಯಗಳಿಗೆ ಕೊರತೆ ಇಲ್ಲ, ಇಲ್ಲಿ ಮಹತ್ವಾಕಾಂಕ್ಷೆ ಮತ್ತೆ ಅಡ್ಡದಾರಿ ಹಿಡಿದಿರುವಂತದ್ದು ಮೌಲ್ಯಗಳು ಬಂದಿವೆ ಮುನ್ನೆಲೆಗೆ. ಆದ್ರೆ ಹಲವು 10 ಮೌಲ್ಯಗಳ ಕುಸಿತ ಇವತ್ತು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹೀಗೆ ಮೌಲ್ಯಗಳನ್ನ ಮರುಸ್ಥಾಪಿಸುವಂತಹ ಪ್ರಯತ್ನ ಸಿನಿಮಾದಂತಹ ಪ್ರಭಾವಿ ಮಾಧ್ಯಮದ ಮೂಲಕ ಆಗಲಿ ಅಂತ ಆಶಿಸ್ತಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.